ಜನಗಳಿಗೆ ಗೊತ್ತಾಗಬೇಕಲ್ಲ. ಸಬ್ಕಾ ಸಾಥ್. ಆಮೇಲೆ ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಹೇಳೋದಕ್ಕೊಂದು ಮಾಡೋದಕ್ಕೊಂದು. ಏನು ಹೇಳ್ತೀವಿ ಅದರಂತೆ ನಡ್ಕೋಬೇಕು. ನಾವು ಏನು ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ. ಕೂತ್ಕೊಳ್ಳೀಗ ಅನಗತ್ಯವಾಗಿ ಮಾತಾಡಬೇಡಿ. ಹೇಳಿರೋ ಸುಳ್ಳ ನಿಜನ ಯಾಕೆ ಅವ್ರು ಈಲ್ಡಾಗಿ ನೀನು ಸುಮ್ಮನೆ ಮಾತಾಡ್ತಾರೆ? ಅನಗತ್ಯವಾಗಿ ಬಿಟ್ಟು ಬಿಡೋದಲ್ರಿ. ಪ್ರಚಾರಕ್ಕಾಗಿ ಯಾಕೆ ಮಾತಾಡ್ತಾ ಇದ್ದಾರೆ ನೀವೆಲ್ಲ ವಿರೋಧ ಪಕ್ಷ ನಾಯಕರು? ಅಧ್ಯಕ್ಷರೇ, ನಾವು ಏನು ಹೇಳ್ತೀವಿ ಈಗ 2013ರಿಂದ 2018ವರೆಗೆ ನಾವು ಅಧಿಕಾರದಲ್ಲಿದ್ದು. ಆಮೇಲೆ ಜನ ನಮ್ಗೆ ಓಟ್ ಕೊಡ್ನಿಲ್ಲ, ನಾವು ವಿರೋಧ ಪಕ್ಷಕ್ಕೆ ಬಂದವು. ಅವ್ರಿಗೂ ಕೊಡ್ನಿಲ್ಲ, ಅವ್ರು ಏನೋ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. ಮಾನ್ಯ ಅಧ್ಯಕ್ಷರೇ, ಇದಿದೆಯಲ್ಲ ಎಂಥದ್ದು 165 ಭರವಸೆಗಳು ಕೊಟ್ಟಿದ್ದವು 2013ರಲ್ಲಿ ನಮ್ಮ ಪ್ರಣಾಳಿಕೆ ಮೂಲಕ. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸ್ತಾರೆ. ಇವರು 2018ರಲ್ಲಿ ಅಂದರೆ BJPಯವರು ಆಗ ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು 600 ಭರವಸೆಗಳು. 600 ಭರವಸೆಗಳಲ್ಲಿ ನಾಟ್ ಇವನ್ 60 ಪ್ರಾಮಿಸಸ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. 3 ವರ್ಷ 10 ತಿಂಗಳಿದ್ರು. 3 ವರ್ಷ 10 ತಿಂಗಳಿದ್ರು. ನಾಟ್ ಇವನ್ 10% ಆಫ್ ದಿ ಪ್ರಾಮಿಸಸ್ ದೇ ಹ್ಯಾವ್ ಮೇಡ್ ಬಿಫೋರ್ ದಿ ಪೀಪಲ್. ಸೊ ಇದು ಯಾಕಂತಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ದಿನನೇ 1 ಲಕ್ಷ ರೂಪಾಯಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅಂತ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅಂತಂದ್ರು. ಮಾಡಿದ್ರ? ನಾ ಎಲ್ಲನೂ ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಒಂದು ಜ್ಞಾಪಕ ಬಂತು ಹೇಳಿದ್ದೀನಿ ಅಷ್ಟೇ.